ನೋಡಿ, ಇನ್ನು ಮುಂದೆ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡೋರಿಗೆ 9 ಗಂಟೆ ಅಲ್ಲ 10 ಗಂಟೆ ಕೆಲಸ ಮಾಡಬೇಕು ಈಗನ್ನುವಂತ ಒಂದು ಆದೇಶ ಬರ್ತಾ ಇದೆ. ಇನ್ನು ಮುಂದೆ ಖಾಸಗಿ ನೌಕರರಿಗೆ 10 ಗಂಟೆಯ ಕೆಲಸ ಫಿಕ್ಸ್. ಸದ್ಯದ ಕೆಲಸದ ಅವಧಿ 1 ಗಂಟೆ ವಿಸ್ತರಣೆಯಾಗೋ ಸಾಧ್ಯತೆ ಇದೆ. ಅಂದ್ರೆ ತಿದ್ದುಪಡಿ ತರೋದಕ್ಕೆ ಸಿದ್ಧತೆ ಆಗ್ತಾ ಇದ್ದಾರೆ. ಇನ್ನೇನು ಆದೇಶ ಬರೋದು ಇನ್ನು ಸ್ವಲ್ಪ ಇದೆ. ಈ ಮೀಟಿಂಗ್ ಬೇರೆ ನಡೀತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇರಲಿ, ಕರ್ನಾಟಕ ಅಂಗಡಿ ಮತ್ತು ವಾಣಿಜ್ಯ ಸಂಸ್ಥೆಯ ಕಾಯ್ದೆಗೆ ತಿದ್ದುಪಡಿ ತರಲಾಗುತ್ತಂತೆ. 1961ರ ಕಾಯ್ದೆಗೆ ತಿದ್ದುಪಡಿ ತರೋದಕ್ಕೆ ಸರ್ಕಾರ ಮುಂದಾಗ್ತಾ ಇರೋದು. ಕರ್ನಾಟಕ ಕಾರ್ಖಾನೆಗಳ ಕಾಯ್ದೆಗೂ ಕೂಡ ತಿದ್ದುಪಡಿಗೆ ಉತ್ಸುಕರಾಗ್ತಾ ಇದ್ದಾರೆ. ಎರಡೂ ಕಾಯ್ದೆಗಳ ತಿದ್ದುಪಡಿಗೆ ಈಗ ಸರ್ಕಾರ ಮುಂದಾಗ್ತಾ ಇದೆ. ನಿತ್ಯ 1 ಗಂಟೆ ಹೆಚ್ಚು ಕೆಲಸ ಮಾಡಬೇಕಾಗತ್ತೆ. ವಾರಾಂತ್ಯದಲ್ಲಿ 2 ದಿನ ರಜೆ ಸಿಗಲಾಗುತ್ತೆ. ಈಗಿರೋದು 9 ಅವರ್ಸ್, ಹೆಚ್ಚುವರಿಯಾಗಿ 10 ಅವರ್ಸ್ ಅಂತಿದೆ. ಕೆಲಸ ಅವಧಿ ವಿಸ್ತರಣೆಯ ಬಗ್ಗೆ ಕಾರ್ಮಿಕ ಇಲಾಖೆ ಮೀಟಿಂಗ್ ಮಾಡ್ತಾ ಇದೆ. ಹೇಳಿದ್ನಲ್ಲ, ಈ ಆದೇಶ ಮಾಡೋದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಮೀಟಿಂಗ್ ಕೂಡ ನಡೀತಾ ಇದೆ. ಕಾರ್ಮಿಕ ಇಲಾಖೆ ಕಾರ್ಯದರ್ಶಿ ರೋಹಿಣಿ ಸಿಂಧೂರಿ ಸಭೆ ಮಾಡ್ತಾ ಇದ್ದಾರೆ. ಕಾರ್ಮಿಕರು ಹಾಗೂ ಮಾಲೀಕರ ನಡುವೆ ಒಮ್ಮತ ಮೂಡ್ತಾ ಇಲ್ಲ. 10 ಗಂಟೆ ಕೆಲಸಕ್ಕೆ ಕಾರ್ಮಿಕ ಸಂಘಟನೆಗಳು ಒಪ್ತಾ ಇಲ್ಲ. 10 ಗಂಟೆ ಕೆಲಸ ಅಂತೀರಿ, ಶನಿವಾರ ಭಾನುವಾರ ರಜೆ ಸಿಗುತ್ತೋ ಸಿಗಲ್ವೋ, ನೀವು ಕೊಟ್ಬಿಡ್ತೀರಾ? ನಾವು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಅಂತ ಕಾರ್ಮಿಕರು ಹೇಳ್ತಾ ಇದ್ದಾರೆ. ಈ ನಿಯಮದಿಂದ ಕಾರ್ಮಿಕರಿಗೆ ಯಾವುದೇ ಅನುಕೂಲ ಇಲ್ಲ. ಫಲಪ್ರದವಾಗದ ಇಂದಿನ ಕಾರ್ಮಿಕ ಇಲಾಖೆಯ ಸಭೆ ಮತ್ತೆ ಸಭೆ ಮಾಡೋದಾಗಿ ಹೇಳಿ ಹೊರಟಿದ್ದಾರೆ ಅಧಿಕಾರಿಗಳು. ಓಕೆ, ಈಗ ಸದ್ಯಕ್ಕೆ ಬ್ರೇಕ್ ಬೀಳ್ತಾ ಇದೆ. ಇದಕ್ಕೆ ಪರಿಷ್ಕರಣೆಯ ಪರಿಣಾಮ ಏನೇನಾಗುತ್ತೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ಕೆಲಸದ ಅವಧಿ ವಿಸ್ತರಣೆಯಿಂದ OT ಸೌಲಭ್ಯ ತಪ್ಪಿಡುತ್ತೆ. ಆಮೇಲೆ OT ಭತ್ಯೆ ಬೇಕು ಅಂತಂದ್ರೆ 12 ಗಂಟೆ ಮಿನಿಮಮ್ 12 ಗಂಟೆ ಕೆಲಸ ಮಾಡಬೇಕು. OT ಬೇಕು ಅಂತಂದ್ರೆ ನೀವು 4 ಅವರ್ ಮಾಡ್ಬಿಟ್ಟು OT ಕೊಡಿ ಅಂತಂದ್ರೆ ಕೊಡಲ್ಲ. ಆಮೇಲೆ ಕಾರ್ಮಿಕ ವರ್ಗವನ್ನ ದುರುಪಯೋಗ ಪಡಿಸ್ಕೊಳ್ತಾರೆ ಇವರು ಬೇಕು ಅಂತ ಹಿಂಗೆಲ್ಲ ಮಾಡೋದ್ರಿಂದ. ಸೊ ಹಾಗಾಗಿ ಕಾಯ್ದೆ ತಿದ್ದುಪಡಿ ಆದರೆ ಕಾರ್ಮಿಕರಿಗೆ ಸಂಕಷ್ಟ ಜಾಸ್ತಿನೇ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಇಷ್ಟು ದಿನ 10 ಅವರ್ ಮ್ಯಾಕ್ಸಿಮಮ್ ಇತ್ತು, 9 ಅವರ್ ಮಿನಿಮಮ್ಮು, ಹೆಚ್ಚುವರಿಯಾಗಿ 10 ಗಂಟೆಗಳ ಕಾಲ ಇತ್ತು. ಈಗೇನಾಗುತ್ತೆ? ಹೊಸ ಪರಿಷ್ಕರಣೆ ಬಂದರೆ, ಇನ್ನೂ ಬಂದಿಲ್ಲ, ಬಂದರೆ 10 ಗಂಟೆ ಮಿನಿಮಮ್ ಕೆಲಸ, 12 ಗಂಟೆ ಹೆಚ್ಚುವರಿ ಕೆಲಸ, ಆಮೇಲೆ ವಾರದಲ್ಲಿ 2 ದಿನ ರಜೆ ಅಂತ ಹೇಳಿದ್ದಾರೆ. ಕೊಡಬೇಕಲ್ಲ. ಈಗ 10 ಅವರಲ್ಲ 12 ಅವರೇ ಮಾಡೋಣ, ಓಕೆ ಫೈನ್. ವಾರದಲ್ಲಿ 2 ದಿನ ರಜೆ ಕೊಡಬೇಕಲ್ಲ. ಓಕೆ, ನೀವು ರೂಲ್ಸ್ ಎಲ್ಲ ಮಾಡ್ತೀರಿ. ಇನ್ನೊಂದು ರೂಲ್ಸ್ ಇದೆ, ವರ್ಷಕ್ಕೂ ನೀವು ಹೈಕ್ ಮಾಡಬೇಕು ಇಷ್ಟು % ಅಂತೇಳಿ ಮಾಡ್ಬಿಡ್ತೀರಾ? ನೀವು ಮಾಡಲ್ಲ. ಇದೆಲ್ಲ ಹಿಂಸೆ ಕೊಟ್ಟು ಅದನ್ನು ಸಫರ್ ಪಡದೆ ಕಾರ್ಮಿಕರು. ಹೀಗಂತ ಹೇಳಿದಕ್ಕೆ ಇವತ್ತಿನ ಮೀಟಿಂಗ್ ಸದ್ಯ ಇದರಲ್ಲೇ ಮುಗಿದಿದೆ. ಮತ್ತೆ ಮೀಟಿಂಗ್ ಮಾಡೋದಾಗಿ ಹೇಳಿ ಅಧಿಕಾರಿಗಳು ಹೊರಟಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ಕುವಾಡ ಲೈವ್ನಲ್ಲಿ. ದೀಪಾ, ಇನ್ನು ಮುಂದೆ 10 ಗಂಟೆ ಕೆಲಸದ ಅವಧಿಯನ್ನು ನಿಗದಿ ಮಾಡೋದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮೀಟಿಂಗ್ ಆಯಿತು. ಮೀಟಿಂಗ್ನಲ್ಲಿ ಏನೇನಾಯಿತು, ಜೊತೆಗೆ ಇದರಲ್ಲಿ ಲಾಭ ಜಾಸ್ತಿ ಯಾರಿಗಾಗುತ್ತೆ, ಜೊತೆಗೆ ಇದರಲ್ಲಿ ನಷ್ಟ ನಮಗೆ ಆಗುತ್ತೆ ಅಂತಂದ್ಬಿಟ್ಟು ಕಾರ್ಮಿಕ ವರ್ಗದವರು ಒಂದಷ್ಟು ಕಂಪ್ಲೇಂಟ್ ಮಾಡ್ತಾ ಇರೋದು. ಸೊ ಓವರ್ ಆಲ್ ಆಗಿ ಇವತ್ತಿನ ಮೀಟಿಂಗ್ನಲ್ಲಿ ಏನೇನಾಯಿತು? ಶರತ್, ಇವತ್ತು ರೋಹಿಣಿ ಸಿಂಧೂರಿ ಅಂದ್ರೆ ಕಾರ್ಮಿಕ ಇಲಾಖೆ ಕಾರ್ಯದರ್ಶಿ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನ ಕರೆದಿದ್ದಂತಹದ್ದು. ಪ್ರಮುಖವಾಗಿ ಇದರಲ್ಲಿ ಏನು ಕಾರ್ಮಿಕರ ಸಂಘ ಜೊತೆಗೆ ಮಾಲೀಕರ ಸಂಘ ಇಬ್ಬರನ್ನೂ ಕೂಡ ಈ ಒಂದು ಸಭೆಗೆ ಕರೆದಿದ್ದಂತಹ ಉದ್ದೇಶ ಅಂದ್ರೆ 10 ಗಂಟೆ ಏನು ಕಂಪಲ್ಸರಿಯಾಗಿ ಕೆಲಸವನ್ನ ಮಾಡಬೇಕು. ಯಾವ್ಯಾವ ಕಂಪನಿಗಳಿದಾವೆ ಎಲ್ಲ ಕಂಪನಿಗಳು 10 ಗಂಟೆಗಳ ಕಾಲ ಕೆಲಸವನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆ ಸಮಯ ನಿಗದಿ ವಿಚಾರವಾಗಿ ಇವತ್ತು ಸಭೆಯನ್ನ ಕರೆಯಲಾಗಿತ್ತು. ಸಭೆಯಲ್ಲಿ ಒಂದಿಷ್ಟು ಪರ ವಿರೋಧ ಅನ್ನೋ ರೀತಿಯಲ್ಲಿ ಮಾತುಕತೆ ಚರ್ಚೆ ಆಗಿದೆ. ಅಂದ್ರೆ ಮಾಲೀಕರ ಸಂಘ 10 ಗಂಟೆಗಳ ಕಾಲ ನೀವು ಕೆಲಸ ಮಾಡಿದ್ರೆ ಶನಿವಾರ ಮತ್ತೆ ಭಾನುವಾರ ನಿಮಗೆ ರಜೆ ಸಿಗುತ್ತೆ, ನೀವು ಫ್ಯಾಮಿಲಿಗಳ ಜೊತೆ ಇರಬಹುದು, ನಿಮಗೆ ಅನುಕೂಲ ಅನ್ನುವಂತಹ ರೀತಿಯಲ್ಲಿ ಮಾತನಾಡಿದ್ರೆ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದೆ ಕಾರ್ಮಿಕ ಸಂಘಟನೆಗಳು. ಯಾಕಂದ್ರೆ 10 ಅವರ್ ಈಗ ಆಲ್ರೆಡಿ 9 ಅವರ್ ಇರೋದ್ರಿಂದ, ಜೊತೆಗೆ ಒಂದಿಷ್ಟು ರೂಲ್ಸ್ ಗಳೇನಿದೆ ಅಂದ್ರೆ ಅವರಿಗೆ ಕೆಲವೊಂದಿಷ್ಟು ಭತ್ಯೆಗಳಾಗಿರಬಹುದು ಅಥವಾ ಒಂದಿಷ್ಟು ಸೌಲಭ್ಯಗಳಾಗಿರ್ಬಹುದು, ಯಾವುದು ಕೂಡ ಈ 10 ಅವರ್ ಕೆಲಸ ಮಾಡಿದಂತವ್ರಿಗೆ ಅಪ್ಲೈ ಆಗೋದಿಲ್ಲ. ಜೊತೆಗೆ ಎಲ್ಲಾ ಕಂಪನಿಗಳು ಶನಿವಾರ ಭಾನುವಾರ ರಜೆ ಕೊಡ್ತವೆ ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಆ ರೀತಿ ಷರತ್ತಾಗ್ಲಿ ಅಥವಾ ಆ ರೀತಿ ಬದ್ಧತೆ ಆಗ್ಲಿ ಇರೋದಿಲ್ಲ. ಹಾಗಾಗಿ 10 ಅವರ್ ಕೆಲಸ ಮಾಡಿದ್ರು ಕೂಡ ಯಾವುದೇ ಸೌಲಭ್ಯ ಇಲ್ಲದೆ ಇರುವಾಗ ನಾವ್ ಯಾಕೆ 10 ಅವರ್ ಕೆಲಸ ಮಾಡಬೇಕು ಅನ್ನುವಂತಹ ವಿರೋಧವನ್ನು ಕೂಡ ಇವತ್ತು ಕಾರ್ಮಿಕ ಸಂಘಟನೆಗಳು ವ್ಯಕ್ತಪಡಿಸಿವೆ. ಇದರ ಜೊತೆಗೆ ಏನು ಕೇಂದ್ರ ಸರ್ಕಾರದ ರೂಲ್ಸ್ ಇದೆ ಅದನ್ನ ಅಪ್ಲೈ ಮಾಡೋದಕ್ಕೋಸ್ಕರನೇ ಇದನ್ನ ಮಾಡ್ತಿದೆ ರಾಜ್ಯ ಸರ್ಕಾರ. ಹಾಗಾಗಿಯೇ ಮಾಲೀಕರ ಸಂಘಗಳು ಕೂಡ ಅಂದ್ರೆ ಮಾಲೀಕರು ಏನಿದ್ದಾರೆ, ಕಂಪನಿ
ಮಾಲೀಕರುಗಳು ಅವರು ಸರ್ಕಾರದ ಮೇಲೆ ಒತ್ತಡವನ್ನ ಹಾಕ್ತಿದ್ದಾರೆ. ಇದು ಸರಿಯಲ್ಲ ಅನ್ನುವಂತಹದ್ದು ಕಾರ್ಮಿಕ ಸಂಘಟನೆಗಳು, ಕಾರ್ಮಿಕರ ಮಾತಾಗಿತ್ತು. ಹಾಗಾಗಿ ಇವತ್ತಿನ ಏನು ಸಭೆ ಇತ್ತು ಅದು ಫಲಪ್ರದ ಆಗಿಲ್ಲ. ಯಾಕಂದ್ರೆ ಪರ ವಿರೋಧದ ಚರ್ಚೆಗಳಿರೋದ್ರಿಂದ ಮತ್ತೊಂದು ಸಭೆ ಕರೆದು ಉಳಿದಂತಹ ಸವಲತ್ತುಗಳನ್ನ ಕೊಡುವಂತಹ ವಿಚಾರ ಜೊತೆಗೆ ಈ 10 ಅವರ್ ಏನ್ ಕೆಲಸ ಇದೆ ಅದರ ವಿಚಾರವಾಗಿ ಮುಂದೆ ಚರ್ಚೆ ಮಾಡೋಣ ಅನ್ನುವಂತಹದನ್ನ ಅಧಿಕಾರಿಗಳು ಕೂಡ ಹೇಳಿರುವಂತಹದ್ದು. ಹಾಗೆ ಸದ್ಯಕ್ಕಂತೂ ಈ ಸಭೆ ಫಲಪ್ರದ ಆಗಿಲ್ಲ. ಶರತ್. ಎಸ್, ಥ್ಯಾಂಕ್ ಯು ದೀಪಾ ಡೀಟೇಲ್ಸ್ಗಾಗಿ.